ಇನ್ನು ಶಾಸಕ ಇಕ್ಬಾಲ್ ಹುಸೇನ್ ಸೋದರನಿಂದ ಗೋಲ್ಮಾಲ್ ನಡೀತಾ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಯನ್ನ ಕಬಳಿಸಿರುವ ಆರೋಪ ಕೇಳಿಬರ್ತಾ ಇದೆ. ಬಡವರ ಜಮೀನನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಸಾರಾಂಬಾದ್. ರಾಮನಗರ ತಾಲೂಕಿನ ಬೊಮ್ಮಚನಹಳ್ಳಿಯಲ್ಲಿ ಈ ಗೋಲ್ಮಾಲ್ ಆಗಿದೆ. ಸರ್ವೆ ನಂಬರ್ 297ರಲ್ಲಿ 4 ಎಕರೆ, ಸರ್ವೆ ನಂಬರ್ 295ರಲ್ಲಿ 4 ಎಕರೆ, 8 ಎಕರೆ ಜಮೀನನ್ನ ನೋಂದಣಿ ಮಾಡಿಸಿದ್ದಾರೆ ಸಾರಾಂಬಾದ್. ಇದೇ ಮೇ 19ರಂದು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಇಸಾರ್. ಶಾಸಕರು 50,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಕರೆತಂದು ರಿಜಿಸ್ಟರ್ ಮಾಡಿದ್ದಾರೆ. ಸರ್ವೆಗೆ ಅಂತ ಅಧಿಕಾರಿಗಳು ಬಂದಾಗ ಗೋಲ್ಮಾಲ್ ಬೆಳಕಿಗೆ ಬಂದಿದೆ. ಎಸಿ ಪೊಲೀಸರಿಗೆ ಮೂಲ ಜಮೀನು ಮಾಲೀಕರಿಗೆ ದೂರು ಕೊಟ್ಟಿದ್ದಾರೆ. ಶಾಸಕ ಇಕ್ಬಾಲ್ ಸೋದರ ಎಸ್ಆರ್ ಅಹಮದ್ಗೆ ನೋಟಿಸ್. 1927ರಲ್ಲಿ ರಹೀಂ ಖಾನ್ ಸಾಬ್ ಎಂಬುವರಿಗೆ ಖಾತೆಯಾಗಿತ್ತು. ಅದೇ ರೀತಿ ಬಾಬ್ಜಾನ್ ಸಾಬ್ಗೂ ಕೂಡ ಜಮೀನು ಖಾತೆಯಾಗಿತ್ತು. ಆ ಜಮೀನನ್ನ ಬೇರೆಯವರಿಗೆ ಮಾರಿರ್ತಾರೆ ರಹೀಂ ಖಾನ್ ಸಾಬ್. ಆದ್ರೆ ಮೂಲ ಜಮೀನು ಆ ಮಾಲೀಕರೇನಿದ್ದಾರೆ, ಮೂಲ ಜಮೀನಿನ ಮಾಲೀಕರು ಇಬ್ರು ಕೂಡ ಮೃತಪಟ್ಟಿದ್ದಾರೆ. ರಹೀಂ ಖಾನ್ ಬಾಬ್ಜಾನ್ ಸಾಬ್ ಹೆಸರಲ್ಲಿ ನೋಂದಣಿಯಾಗಿತ್ತು. ಅದೇ ಹೆಸರಿನ ವ್ಯಕ್ತಿಯನ್ನ ಹುಡುಕಿ ಈಗ ಜಮೀನು ನೋಂದಣಿ ಮಾಡಿಕೊಳ್ಳಲಾಗಿದೆ. ಹಾರೋಹಳ್ಳಿ ಮೂಲದ 69 ವರ್ಷದ ರಹೀಂ ಖಾನ್ ಸಾಬ್ ಮುಳುಬಾಗಿಲಿನ ಬಾಬ್ಜಾನ್ ಸಾಬನ್ನ ಕರೆತಂದು ನೋಂದಣಿ ಮಾಡಿಸಿದ್ದಾರೆ. ರಾಮನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ. ಸ್ನೇಹಿತ ಸೈಯದ್ ಅಹಮದ್ಗೂ 4 ಎಕರೆ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಅಬ್ದುಲ್ ವಹಾಬ್ ಹೆಸರಿನ ವ್ಯಕ್ತಿಯನ್ನ ಹುಡುಕಿಸಿ ರಿಜಿಸ್ಟರ್ ಮಾಡಿಸಿಕೊಂಡಿರೋದು. ಸರ್ವೆ ನಂಬರ್ 335ರ 4 ಎಕರೆ ಜಮೀನನ್ನ ನೋಂದಣಿ ಮಾಡಿಕೊಳ್ಳಲಾಗಿದೆ. ಈ ರೀತಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಆರೋಪ. ಬೊಮ್ಮಸನಹಳ್ಳಿ ಗ್ರಾಮ ಪಂಚಾಯತಿ 295 ಸರ್ವೆ ನಂಬರು. ನಮ್ಮ ಮುತ್ತಾತನಿಗೆ 1935ರಲ್ಲಿ ಕ್ರಾಯ ಆಗದೆ. ಬಾಬ್ಜಾನ್ ಕಡೆಯಿಂದ ಕ್ರಾಯ ಆಗಿ ನಮ್ಮ ತಾತ ಮೊಹಮ್ಮದ್ ಪೀರ್ ಖಾನ್ ಸಾಹೇಬ್ರಿಗೂ ಪಿತಾಜಿತ ಆಸ್ತಿ ಅಂತ ಬಂದೈತೆ. 1994 ಗಂಟ ಕೈಪಣಿ ಬಂದದೆ. ಅಲ್ಲಿಂದ ಕಂಪ್ಯೂಟರ್ಗೆ ಹಾಕುವಾಗ ತಿರ್ಗಾ ಜಮೀನು ಯಾರು ಬರ್ಕೊಟ್ಟಿದ್ರು ಅವ್ರಿಗೆ ಹೊಂಟೋಗತ್ತೆ. ಆ ಪಾಣಿ ತೆಗಿಕೊಂಡು ಇಸ್ರಾರ್ ಅಹಮದು ಕ್ರಾಯ ಮಾಡ್ಕೊಂಡವ್ರೆ. ಅವ್ರು ಮುರ್ಬಾಗಲಿಂದ ಬಾಬ್ಜಾನ್ ಸಾಹೇಬರು ಅಂತ ಬಂದು ಕ್ರಾಯ ಮಾಡಿಕೊಟ್ಟವ್ರೆ. ಅವ್ರು ಹುಟ್ಟೋ ಮುಂಚೆ 12 ವರ್ಷದ ಮುಂಚೆನೇ ನಮ್ಮ ತಾತನಿಗೆ ಕ್ರಾಯ ಆಗದೆ. ಅವ್ರ ತಂದೆ ಹೆಸರು ಬೇರೆ, ನಮ್ಮ ಜಮೀನು ಕೊಟ್ಟಿರೋರಲ್ಲ ಅವ್ರ ತಂದೆ ಹೆಸರು ಬೇರೆ, ಫೇಕ್ ಆಗದೆ. ನಾವು ಗ್ರಾಮಾಂತರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬೊಮ್ಮಸನಹಳ್ಳಿ ಗ್ರಾಮ ಪಂಚಾಯತಿ 295 ಸರ್ವೆ ನಂಬರು. ನಮ್ಮ ತಪ್ಪು ಯಾರೇ ಮಾಡಲಿ ತಪ್ಪಾಗಿದೆ ಅಂತ ನನಗೆ 2 ತಿಂಗಳಿಂದನೇ ಗೊತ್ತಾಯಿತು. ನಾನು ಆಗಲೇ ಸಬ್ ರಿಜಿಸ್ಟ್ರ್ ಆಫೀಸ್ಗೂ ಸಬ್ ರಿಜಿಸ್ಟ್ರಿಗೂ ಕರೆಸಿದ್ದೀನಿ, ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಕರೆಸಿದ್ದೀನಿ. ನಾನು ಆಗಲೇ ಎಲ್ರಿಗೂ ಹೇಳಿದ್ದೀನಿ, ಯಾರೋ ಬಡವ್ರ ಜಮೀನಿದು, ಯಾರೋ ತಪ್ಪು ಮಾಡಲಿ ಅವ್ರು ವಾಪಸ್ ಜಮೀನು ಕೊಡಿಸಿ, ಅದಕ್ಕೇನು ಬೇಕು ಕ್ರಮ ತಗೊಳ್ಳಿ, ಯಾರ ಇರಲಿ.